ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಸಿ ಎಂಬ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕ ಎನ್.ಆರ್. ಪಾಟೀಲ್ ಅಂಗಡಿ ಸಂಖ್ಯೆ 36 ಹಳೆಯ ನ್ಯಾಯಬೆಲೆ ಅಂಗಡಿಯಾಗಿದ್ದು ಇವರು ಅಕ್ಕಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಜನರಿಂದ 10 ರಿಂದ 20 ರೂಪಾಯಿ ಹಣವನ್ನು ಪಡೆಯುತ್ತಾನೆ. ಸಂದೀಪ್ ಪಾಟೀಲ್ ಎಂಬ ವ್ಯಕ್ತಿ ಅಂಗಡಿ ನಡೆಸುವ ಕಾರ್ಮಿಕನಿಂದ ವಸೂಲಿ ದಂಧೆ ನಡೆಯುತ್ತಿದೆ. ಪಡಿತರ ಚೀಟಿದಾರರ ಕಣ್ಮುಂದೆಯೇ ಮೆಷಿನ್ಗಳಲ್ಲಿ ವ್ಯತ್ಯಾಸ ಮಾಡಿ 2 ಕೆಜಿ, 1 ಕೆಜಿಯಿಂದ 1.5 ಕೆಜಿ ಹಾಗೂ ಅರ್ಧ ಕೆಜಿ ಅಕ್ಕಿಯನ್ನು ಕಾಟಾದಲ್ಲಿ ಹೊಡೆಯುತ್ತಿರುವ ಈ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿ ಕಡಿಮೆ ಕೊಡುವುದಲ್ಲದೆ ಪ್ರತಿ ಕಾರ್ಡ್ದಾರರಿಂದ 20 ರೂಪಾಯಿ ಹಣವನ್ನು ಪಡೆಯುತ್ತಾರೆ. ಅಲ್ಲದೆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯವರು. ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರ್ತಾನೆ. ಕೂಲಿ ಕಾರ್ಮಿಕರ ಪಗಾರ ಹಾಗೂ ಇಂಟರ್ನೆಟ್ ಖರ್ಚು, ಕಂಪ್ಯೂಟರ್ ಆಪರೇಟರ್ ಪಗಾರ ಹಾಗೂ ರಿಪೇರಿ ದುರಸ್ತಿ ಕಾಮಗಾರಿ ಖರ್ಚು ಮಾಡಬೇಕಾಗ್ತದೆ. ಇದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು? ಜನರಿಂದ ವಸೂಲಿ ಮಾಡ್ತೇವೆ ಹಾಗೂ ನಮ್ಮ ಅಂಗಡಿ ಯೂನಿಯನ್ಗೆ ಹಣ ಕೊಡಬೇಕೆಂದು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಬೇಕಾಗ್ತದೆ. ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರಾ? ಹೀಗೆ ಜನರಿಗೆ ಮೋಸ ಮಾಡುವುದೇ ಇವರ ಉದ್ದೇಶಪೂರ್ವಕ ಕೆಲಸ ಆಗಿದೆಯೇನೋ ಅನ್ನಿಸ್ತಿದೆ. ಈಗಲಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ನೋಡೋಣ. ಜನರಿಗೆ ನ್ಯಾಯ ಕೊಡಿ, ಅನ್ಯಾಯ ಮಾಡಬೇಡಿ. ದಯವಿಟ್ಟು ಹಸಿವು ಮುಕ್ತ ಕರ್ನಾಟಕ ಮಾಡಿ. ಇದೊಂದು ಜನರ ಬೇಡಿಕೆಯಾಗಿದೆ. ಅಣ್ಣ ರೊಕ್ಕ ಇಟ್ಕೊಂಡ್ರಿ 10 ರೂಪಾಯಿ ತಗೋತಾರೆ. ಹಾಂ 10 ರೂಪಾಯಿ ತಗೋತಾರೆ. ಯಾಕೆ ತೊಂದ್ರಿ 10 ರೂಪಾಯಿ? ಹಮಾಲಿ ದಮಾಲಿ ಹಾಂ ಹೇಳ್ಯಾರ ನಿಮಗೆ ಫುಡ್ ಇನ್ಸ್ಪೆಕ್ಟ್ರ? ಏನು ಹೇಳಿಲ್ಲ ಅವರು. ಹಾಂ 10 ರೂಪಾಯಿ ತಗೋತಾರೆ. ಮತ್ತು 60 ರೂಪಾಯಿ ತೊಗೊಂಡ್ರಲ್ಲ? ಯಾವ್ದ್ರಿ? ನೀವು 60 ರೂಪಾಯಿ ತೊಗೊಂಡ್ರಲ್ಲ? ನಾ 50 ರೂಪಾಯಿ ಹುಡುಗ ಕೊಟ್ಟಿನಿ. ಹಾಂ 50 ರೂಪಾಯಿ ಕೊಟ್ಟಿನಿ ಹುಡುಗ. 50 ರೂಪಾಯಿ ಕೊಟ್ಟಿರಿ, 10 ರೂಪಾಯಿ ತೊಗೋತೀರಿ? ಹಾಂ ಹೌದಾ? ಪ್ರತಿಯೊಬ್ರಿಗೆ 10 ರೂಪಾಯಿ ತೊಗೋತೀರಿ? ಹಾಂ ಬೈ. ನಿಮ್ಮ ಹೆಸರೇನ್ರಿ? ಜರಳಿ. ಹಾಂ ನಾಗಪ್ಪ ಜರಳಿ. ನಾಗಪ್ಪ ಜರಳಿಕಿ ಜಡಳಿ. ಓಕೆ 10 ರೂಪಾಯಿ ಕೊಡ್ತೀರಿ ಅಣ್ಣ ಅವ್ರಿಗೆ? ಹಾಂ ಪ್ರತಿಯೊಬ್ರಿಗೆ 10 ರೂಪಾಯಿ ತೊಗೋತಾರೆ. 1 ಕಿಲೋ ಅಲ್ರಿ ಅಣ್ಣ, ಇದು 33 ಅಕ್ಕರಿ. ಯಾಕಂದ್ರೆ 1 ಕೆಜಿ ಅಕ್ಕ ಅಣ್ಣ ಇದು. ಇದು ತಟ್ಟು 1 ಕೆಜಿ ಅಕ್ಕರಿ. ಯಾವ ತಟ್ಟು? ಇದು ರೀ ಚೀಲ ಸಗಡೆ ಬರ್ದಿಲ್ರಿ ನಮ್ಗೆ ತೂಕ. ಆಯ್ತು. ಮತ್ತು ನಮಗೆ ಚೀಲ ಟ್ರಕ್ದಾಗ ಕೊಲ್ಲ ಏರ್ ಕೊಡ್ತಾರ್ರಿ ಸಾಹೇಬ್ರ. ಅದು ಬಿಟ್ಟು ಹಾಕಿರ್ತಾರ ಅವ್ರು ಚೀಲ. ಕೇಳಿರ್ಬೇಕ್ರಿ ಸರ್, ನಾವು ಏನು ಎಲ್ಲ ಏಟು ಐತೆ ಎಲ್ಲ ಐತೆ. ಹೌದನ್ರಿ? ಹಾಂ ರೂಪಾಯಿ ಕೊಡ್ತೀರನ್ರಿ ಬರೀ? ಪ್ರತಿ ಕಾರ್ಡಿಗೆ 10 ರೂಪಾಯಿ. 2 ಕಾರ್ಡ್ ಇದ್ರೆ 20 ರೂಪಾಯಿ ರೀ. 3 ಕಾರ್ಡ್ ಇದ್ರೆ 30 ರೂಪಾಯಿ. ನಿಮ್ಮ ಹೆಸರೇನ್ರಿ? ಯಾವ್ರಿ ಅದು? ಯಾವ್ರಿ? ಅದೇ ಊರು ಹೇಳ್ರಿ. ನಿಡ್ಸೋಸಿ. ತಾಲೂಕು ಯಾವ್ದು ಬರ್ತೀರಿ? ಆಯ್ತು, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲಾ. ಓಕೆ ಅಣ್ಣ, ಅವರು ರೇಷನ್ ನಿಮಗೆ 2 ಕೆಜಿ ಕಮ್ಮಿ ಕೊಟ್ರ? 2 ಕೆಜಿ ಕಮ್ಮಿ ಕೊಟ್ರ ಮತ್ತು ರೊಕ್ಕ ಎಷ್ಟು ತಗೋತಾರೆ? 20. ಪ್ರತಿ ಕಾಡಿ 20 ರೂಪಾಯಿ. ಸುಮ್ಕೊಡ್ರಿ, ಜನ ಸುಳ್ಳು ಹೆಂಗೆ ಹೇಳಂಗಿಲ್ಲ, ನೀವು ಹೇಳಕ್ಕಂಗಿಲ್ಲ. ಅದ್ರಾಗ 20 ರೂಪಾಯಿ ತಗೋಲ್ರಣ್ಣ? 20 ರೂಪಾಯಿ ತಗೋತಾರ ಮತ್ತು 2 ಕೆಜಿ ಕಮ್ಮಿನೂ ಕೊಟ್ಟಾರ. ಊರು ಯಾವ್ದ್ರಿ ಅಣ್ಣ? ಊರು ಹೇಳ್ಬೇಕ್ರಿ? ನಿಡ್ಸೋಸಿ. ಯಾವ ತಾಲೂಕು ಬರ್ತಾರೆ? ಹುಕ್ಕೇರಿ ತಾಲೂಕು, ಜಿಲ್ಲಾ ಬೆಳಗಾವ್. ನಿಮ್ಮ ಹೆಸರು? ಅಡ್ಡ ಹೆಸರು? ಓಕೆ. ಇದು ನೋಡ್ರಿ 35 ಕೆಜಿ ಆಗಬೇಕಿತ್ತು, 33 ಕೆಜಿ. ಯಾಕಂದ್ರೆ 1 ಕೆಜಿ ಇದು ತೆಗಿಬೇಕು ನೋಡ್ರಿ. ಚೀಲ 1 ಕೆಜಿ ಇರ್ತದೆ ನೋಡ್ರಿ. ಬೇಕಾದ್ರೆ ಚೀಲ ಎಷ್ಟು ಇರ್ತದೆ ತೋರಿಸ್ಲೇ ನಿಮಗೆ? ಟೋಟಲ್ ಕಾಟ ಮಾಡಿರ್ತಾರೆ ಅವರು. ನಿಮಗೆ ರೀ ಫುಡ್ ಅಧಿಕಾರಿ ರೊಕ್ಕ ತೋತ್ ಹೇಳ್ಯಾನ ನಿಮ್ಗೆ? 20 ರೂಪಾಯಿ ತೋತ್ ಹೇಳ್ಯಾನ ನಿಮಗೆ? ಹಮಾಲಿ ಕಾಲಾಗ ನೀವು ತೋತೀರಿ 20 ರೂಪಾಯಿ. ಹೇಳ್ರಿ ಸರ್, ಜನ ಹೇಳ್ತಾರ, ಅವ್ರು ಹೇಳ್ತಾರ್ರಿ. ಹೇಳ್ತಾರೆ, ಹುಚ್ಚು ಹೇಳ್ತಾರೆ ನಿಮ್ಮ ಪರವಾಗಿ. ಆಯ್ತು, 10 ರೂಪಾಯಿ ತೋತಿರಲ್ಲ? 10 ರೂಪಾಯಿ ತೋತಿರಲ್ಲ? 10 ರೂಪಾಯಿ ತೋತಿರಲ್ಲ? ತೋತಿರಿ ಜೋರಸ್ಲ ಹೇಳ್ರಿ. ತೋತಿರಲ್ಲ? 10 ರೂಪಾಯಿ ತೋತಿರಲ್ಲ? ತೋತಿರಿ. ನಿಮ್ಗೆ ತೋತ ಯಾರು ಹೇಳ್ಯಾರ್ರಿ? ಯಾರು ಹೇಳ್ರಿ? ನಾವು
ನೀವು ತೋತ್ರಿ ಫುಡ್ ಇನ್ಸ್ಪೆಕ್ಟರ್ ನಿಮ್ಗೆ ಏನು ಹೇಳಿಲ್ಲ ಮತ್ತೆ 2 kg ಕಮ್ಮಿ ಯಾರು ಕೊಡುತ್ತೆ ಹೇಳ್ರಿ 2 kg ಅಲ್ರಿ 2 kg 1 kg ಕಡಿಮೆ ಯಾರು ಕೊಡುತ್ತೆ ಹೇಳ್ರಿ ಈಗ ನಮ್ಮ ಚೀಲ ತೂಕ ವೇಟ್ ಎಲ್ಲ ಹೋಗ್ತಿದ್ರಿ ಅದ್ರಾಗ ಸರ್ ಹಾಂ ವೇಟ್ ಯಾರು ನಮ್ಮ ಚೀಲ ವೇಟ್ ಕೊಡಂಗಿಲ್ಲ ರೀ ಹಾಂ ಹಾಂ 1 kg ಕಮ್ಮಿ ಕೊಡ್ತೀರಿ 1 kg ಪ್ರತಿಯೊಬ್ಬರಿಗೆ 1 kg ಕಮ್ಮಿ ಕೊಡ್ತೀರಿ ಯಾಕೆ ಕೇಳ್ರಿ ಅದು ವೇಟ ನಮ್ಗೆ ಇದಾಗ ಕೊಂಡೋದಿಲ್ರಲ್ಲ ನೋಟ ಬರ್ತೈತಿ ಯಾರು ಕೇಳ್ರಿ ಅಷ್ಟು ಚೀಲ ಚೆಕ್ ಮಾಡ್ರಿ 48 ವರಿ ಬರ್ತಾವ ಕಮ್ಮಿ ಮಾಡ್ತಾವ್ರಿ ಅಕ್ಕೋರ ಟೋಟಲ್ ಹಾಕಿರ್ತಾರೆ ನೀವು ತಿಳ್ಕೊಬೇಡ್ರಿ ಟೋಟಲ್ ಹಾಕಿರ್ತಾರೆ ಈಗ ಆಯ್ತು ಬಿಡ್ರಿ ಅಕ್ಕೋರ ಟೋಟಲ್ ಲೋಡ್ ಮಾಡ್ತಾರೆ ಹಂಗಿದ್ರೆ ಫುಡ್ ಇನ್ಸ್ಪೆಕ್ಟರ್ ಇದು ಅಣ್ಣ 20 ರೂಪಾಯಿ ತೋತೀರಿ ಅಣ್ಣ 20 ರೂಪಾಯಿ ತೋತೀರಿ ಹಾಂ ಯಾರ್ದ್ರಿ ಇವ್ರ ಪಗಾರ ಕೊಡ್ಬೇಕು ಹ್ಞೂ ಹಮಾಲಿ ಯಾರು ಕೊಡಂಗಿಲ್ಲ ಹಾಂ ಹಮಾಲಿ ಇಲ್ಲ ಅಂದ್ರೆ 600 ಓ ಒಂದು ನಿಮಿಷ ಒಂದು ನಿಮಿಷ ರೀ ಹಾಂ ಹಾಂ 600 ರೂಪಾಯಿ ತಗೋತಾರ್ರಿ ಹಾಂ ಆ ಹಮಾಲಿ ಸುದ್ನ್ಯಾಕ ನೀವು ಇದ್ರಂತ ಕೊಡ್ತೇನೆ ಸರ್ ಹೌದು ಕೈಯಾಗ ಕೊಡ್ಬೇಕು ನಾವೆಲ್ಲಿ ಕೊಡೋದು ಮತ್ತೆ ಆಮೇಲೆ ಕಂಪ್ಯೂಟರ್ ರಿಚಾರ್ಜ್ ಕಂಪ್ಯೂಟರ್ ರಿಪೇರಿ ಇವೆಲ್ಲ ಯಾರು ಕೊಡೋರಿ ಸರ್ ನಮಗೇನು ಉಳಿದಿಲ್ಲ ಇದರ ಹಾಂ 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 ಮತ್ತೆ ಅಂದ್ರೆ ಪ್ರತಿ ಗಾಡಿಗೆ 10 ರೂಪಾಯಿ ತಗೋತೀರಿ ಹಾಂ 10 ರೂಪಾಯಿ ಕೊಡ್ತಾರೆ ಆಮೇಲೆ ಇನ್ನೊಂದು ರೀ ನಿಮಗೆ ಅದನ್ನ ಹೇಳ್ಬಾರ್ದು ಆ್ಯಕ್ಚುಲಿ ಅದನ್ನ ಬಂದ್ ಮಾಡ್ರಿ ಇಲ್ಲ ಇಲ್ಲ ಹೇಳಿ ಜನರಿಗೆ ಗೊತ್ತಾಗಬೇಕದು ಇಲ್ಲ ಜನರಿಗಲ್ಲ ನಮ್ಗೆ ನಮ್ಮ ಕಡೆದು ಅಷ್ಟೇ ತಪ್ಪು ಅನಿಸ್ತೈತಿ ಬಟ್ ನಮ್ಮ ಮ್ಯಾಲ ಪ್ರೆಷರ್ ಐತಿ ಯಾಕಂದ್ರೆ ನಮ್ದು ಒಂದು ಯೂನಿಯನ್ ಐತಿ ಅವ್ರಿಗೂ ಕೊಡ್ಬೇಕ್ರಿ ನಾವು ಯಾರಿಗೆ ಫುಡ್ ಇನ್ಸ್ಪೆಕ್ಟರ್ ಕೊಡಬೇಕು ಅರ್ಥ ಮಾಡ್ಕೊಬೇಕು ನಮ್ದು ಅಂಗಡಿ ಯೂನಿಯನ್ ಐತ್ರಿ ಅವರು ಮೀಟಿಂಗ್ ಅದು ಮಾಡ್ತಾರ ಅವ್ರಿಗೂ ಕೊಡ್ಬೇಕು ಆಮೇಲೆ ಮ್ಯಾಲಿನ ಅಧಿಕಾರಿಗಳಿಗೋದು ಎಲ್ಲಾ ಕಡೆ ಹೋಗ್ತೈತ್ರಿ ಅದೇನು ಮಾಡಕ್ ಹೋಗುದು ನಾವು ಮತ್ತೆ ಅದನ್ನೆಲ್ಲ ಎಲ್ಲಿನೂ ಕೊಡೋರು ತಮ್ಮ ಹೆಸರು ಏನು ಸರ್ ನನ್ನ ಹೆಸರು ಸಂದೀಪ್ ಅಂತ ಯಾವ್ರಿ ತಮ್ಮದು ಇದೇ ಊರು ಊರು ಹೇಳ್ರಿ ಸರ್ ನಡ್ಸೋಸಿರಿ ಊರೇ ಅಂದ್ರೆ ಇದೆ ಅಂದ್ರೆ ಅರ್ಥ ಅಲ್ಲ ಅದೇ ನಡ್ಸೋಸಿರಿ ಓಕೆ ಮತ್ತು ಈಗ ನೀವು ಅವೇ ರೊಕ್ಕ 20 ರೂಪಾಯಿ ಕೊಡ್ತೀರಾ ಎಷ್ಟು ಕೊಡ್ತೀರಿ 10 ರೂಪಾಯಿ ಅಕ್ಕೋರ ಎಷ್ಟು ಕೊಡ್ತೀನಿ 10 ರೂಪಾಯಿಯಪ್ಪ 10 ರೂಪಾಯಿ ಕೊಡ್ತೀರಾ ಆಮೇಲೆ ಸರ ಈಗ ಎಷ್ಟು ಕೊಡ್ತೀರಿ ನಾವು ನಮ್ಮದು ಇವರು ಸರಿ 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 ಓಕೆ ಓಕೆ ಆಯ್ತು ರೀ ಇದು ಚಿರ ತೆಗೀರಿ ನೋಡ್ಬೋದು ಈಗ ಇನ್ನೊಂದು ಸರ ಇನ್ನೊಂದು ಸರ ಈಗ ನೀವು ನಮಗೆ ಕೇಳ್ತೀರಿ ಸರ್ APMC ಆಗೋದು ತ್ರಾಸ ಯಾರು ಕೇಳಂಗಿಲ್ಲ ನಮ್ಗೆ ಇದು ಅಂಗಡಿ ನಂಬರ್ ಇಟ್ಟರಣ್ಣ 36 ಹಾಂ ಹೇಳ ಎಷ್ಟು ಮಂದಿ ಅಣ್ಣ ಇದು ಎಷ್ಟು ಮಂದಿ 5 ಚಿರಾನ ಪ್ಯಾಕಸ್ ಅಣ್ಣ ಎಷ್ಟು ಕೊಡ್ಬೇಕಣ್ಣ 5 ಮಂದಿ 50 ಕಿಲೋ ಕೊಡ್ಬೇಕ್ರಿ ಅದು ಪ್ಯಾಕ್ಸ್ ಎಲ್ಲ ಅವ ಹಾಕೊಂಡ್ರಿ ಅವ 2 ಮಾಡ್ಕೊಂಡಾರಿ ಅದು ಸಂಬಂಧ ಇರೋದು ಸರ್ ನೀವು ಕೊಡು ನೀವು ಕಮ್ಮಿ ಕೊಡಿ 1 ಕಿಲೋ ಕಡಿಮೆ ಇದೆ 1 ಕಿಲೋ ಕಡಿಮೆ ಐತೆ ನೋಡ್ರಿ ಸರ್ ನಾವು ಏನು ಹೇಳಲ್ಲ ಮತ್ತೊಬ್ಬರಿಗೆ ನಾವು 1 kg 2 kg ಕಮ್ಮಿ ಇದೆ ನೋಡ್ರಿ ಅದು ಅಂತದ ಏನು ಸರ್ ಸರ್ ನಮಸ್ಕಾರ ಸರ್ ಪ್ಯಾಕ್ಸ್ ಇಲ್ಲ ಈಗ 1 ಕಿಲೋ ನಾವು 5 ಹಾಕಿ ಸರ್ ಟೋಟಲ್ ಲೆಕ್ಕ ಹಾಕಿರ್ತಾರೆ ಬೇಕಾದ್ರೆ ನಮ್ಮ ಹತ್ರ ಬರ್ರಿ ಅಲ್ಲಿ ನಾವು ನಿಮ್ಗೆ ಕೇಳ್ತೇವ್ರಿ ನಾವು ಫುಡ್ ಇನ್ಸ್ಪೆಕ್ಟ್ರಿ ಈಗ ರೇಷನ್ ಹಾಕ್ಯಾರ ನೋಡ್ರಿ ಕೊಡಂಗಿಲ್ಲ ಅವ್ರು ಈಗ ಹೇಳ್ರಿ ಇಲ್ಲಿ ತೂಕ ಅವ್ರು ಕೊಟ್ರೆ ಹೇಳಿ ಕೇಳ್ತಾರೆ ಎಷ್ಟು ಕಡಿಮೆ ಇದ್ರದು ಯಾವಾಗ ರೀ ಹಾಗಾದ್ರೆ 600 ಗ್ರಾಮ್ ಕಡಿಮೆ 1 kg ಕಮ್ಮಿ 1 kg ಕಮ್ಮಿ ಇತ್ತಲ್ರಿ ಈಗ ಹಾಕ್ಯಾರಲ್ರಿ ಅಣ್ಣ 1 kg ಕಮ್ಮಿ ಹಾಕಿರಲ್ಲ ಅಂತ ಹೇಳಿರಿ ಕಿಲೋ ಕಡಿಮೆ ಐತೆ ಅಂತ ಹೇಳಿ ಹಾಲು ಸರ್ಕಿನ ಮಾಡ್ತೀವಿ ಅವ್ರೇನಂದ್ರೆ ನಿಮ್ಗೆ ಇನ್ನು ಅವ್ರು ಹೊಡೆದು ಹೇಳಂಗಿಲ್ಲ ನಿಮ್ಗೆ ಅದು ಕೊಡ್ತೈತಿ ಅಡ್ಜಸ್ಟ್ ಮಾಡ್ರಿ ಅಂತಾರೆ ಅಡ್ಜಸ್ಟ್ ಹಂಗೆ ಆಗ್ತದೆ ಅದನ್ನ ನಾನು ನಿಮ್ಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ರಿ ನನಗೆ ಹೆಂಗೆ ಹಾಕೋದು ಕೇಳ್ರಲ್ಲ ಅವ್ರಿಗೆ ಕೊಡ್ಬೇಕು ಮತ್ತೆ ಏನು ಮಾಡೋಕ್ಕಾಗೋದು ಮತ್ತೆ ನೀವೇನು ತಿಳಿದಿಲ್ಲ ಸರ್ ಈಗ ಏನು ನಿಮಗೆ 1 kg ಉಳಿಯಂಗಿಲ್ಲ ನಮ್ಗೆ ಎಲ್ಲ ಪೂರ ಖಾಲಿ ಮಾಡಿಬಿಡ್ತಾರೆ ನೀವು ಲಾಸ್ಟ್ ಯೂಸ್ ಬೇಕಾದ್ರೆ ಫೋನ್ ಹಚ್ಕೊಂಡು ಬಂದು ನೋಡಿ ಎಲ್ಲ ಬಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಿಮಗೆ ಅಲ್ಲಿ ಹಮಾಲಿ ಕೊಡಂಗಿಲ್ಲ ಅವರು ಇಲ್ಲ ಸರ್ ಯಾರು ಕೊಡೋದು ನೀವು ಬೇಕಾದ್ರೆ 10 ಅಂಗಡಿ ಕೇಳ್ರಿ ಹ್ಞೂ ಮತ್ತು ಚೀಲ ಹೋದ್ರೆ ಯಾವ APMC ಕೊಡೋದಿಲ್ಲ ಮತ್ತು ನೀವು ಏನಂತಾರೆ ನಮಗೆ ಫ್ಯಾಕ್ಟ್ರಿ ತೂಕ ಕೊಡ್ತಾರೆ ಫ್ಯಾಕ್ಟ್ರಿ ತೂಕ ಅಂತ ಅಕ್ಯುರೇಟ್ ಬಡ್ದು ನಿಮ್ಗೆ ಕೊಡ್ತೈತಿ ನೀವು ಬೇಕಾದ್ರೆ ಚೆಕ್ ಮಾಡ್ರಿ ತೂಕ ಇನ್ನ ಬಿಲ್ಲಿಂಗ್ ಆಗಿಲ್ರಿ ಸರ್ ಆ ಫ್ಯಾಕ್ಟ್ರಿ ತೂಕ ತೋರ್ಸು ಅದ್ರಾಗ ಅಲ್ಲಿ ಐತೆ ಪರ್ಸೆಂಟ್ ಅವ್ರಿಗೆ ಗೊತ್ತಾಗಲಿ ನ್ಯಾಯಬೆಲೆ ನೋಡ್ರಿ 36 ನೋಡ್ರಿ 2 ಸೊಸಿ ಇದು ನೋಡಬಹುದು ಇವರೇ 10 ರೂಪಾಯಿ ತೊಗೊಳೋರು ಪ್ರತಿ ರೇಷನ್ ಕಾರ್ಡಿ 10 ರೂಪಾಯಿ ತರ್ತಾ ಒಪ್ಕೊಂಡಾರ ಅವರೇ ನೋಡ್ಬೋದು ಓಕೆ